ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಈಗ ನಮ್ಮ ಜೊತೆ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ರಿ. ಏನು ಸರ್ ಆ ಪತ್ರ ಬರೆಯೋಂಥ ಉದ್ದೇಶ ಏನು ಸರ್? ನೋಡಿ, ಸಚಿವರುಗಳು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂಥವರು ಒಳ್ಳೆಯ ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರೋರು ನಮಗೆ ಶಾಸಕರಿಗೆ ಕೊಡುವಂಥ ಗೌರವ ಕೊಡಬೇಕು. ಕೆಲವು ಸಂದರ್ಭ ಜೊತೆಲಿ ನಮಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅಭಿವೃದ್ಧಿ ಕೆಲಸಗಳಲ್ಲಿ ಜೊತೆಲಿ ಕರ್ಕೊಂಡು ಏನೆಲ್ಲ ಕಾರ್ಯಕ್ರಮಗಳು ಅವ್ರಿಗೆ ಅನುದಾನ ಇದೆ ಅದನ್ನು ಹಂಚಿಕೆ ಮಾಡುವಂಥದ್ದು ಅವ್ರ ಕರ್ತವ್ಯ. ಕೆಲವರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ, ಶಾಸಕರು ಕೊಡುವಂಥ ಗೌರವವನ್ನು ಕೊಡ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲವು ಸಚಿವರುಗಳಿಗೆ ಬದಲಾವಣೆ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಕೆಲವು ಶಾಸಕರನ್ನು ಒತ್ತಾಯವನ್ನು ಮಾಡಿ ಒಂದು ಪತ್ರವನ್ನು ಬರೆದಿದ್ದೀವಿ. ಸರ್, ಈಗ ಪ್ರಮುಖವಾಗಿ ನೀವು ಕೂಡ ಮಂತ್ರಿ ಸ್ಥಾನಕ್ಕಾಗಿ ಪತ್ರವನ್ನು ಬರೆದಿದ್ದೀರಾ? ನಾನೆಲ್ಲೂ ಮಂತ್ರಿ ಸ್ಥಾನಕ್ಕೆ ಬಂದಿಲ್ಲ. ನನಗೇನು ಮಂತ್ರಿ, ನಾನು ಮಂತ್ರಿ ಇದ್ದಂಗೆ. ನಾನು ಶಾಸಕನೂ ನಾನೇ, ಮಂತ್ರಿನೂ ನಾನು. ನನ್ನ ಕ್ಷೇತ್ರದಲ್ಲಿ ನನಗೆ ಸಾಕಷ್ಟು ಜವಾಬ್ದಾರಿ ಇದೆ, ನಾನು ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಯಾವ ಮಂತ್ರಿ ಸ್ಥಾನ ನಾನು ಯಾರಿಗೂ ಕೇಳಲಿಲ್ಲ, ನಾನು ಕೇಳೋದು ಇಲ್ಲ. ನನಗೆ ಸಾಕಷ್ಟು ಇಲ್ಲ ಅಭಿವೃದ್ಧಿ ಕೆಲಸಗಳು. ಸುಮಾರು 25-30 ವರ್ಷದಿಂದ ನಾವು ಭಾಳ ಹಿಂದೆ ಇದ್ದೀವಿ. ಸಾಕಷ್ಟು ಬಡವರು ಇದ್ದಾರೆ, ಸಾಕಷ್ಟು ಕೆಲಸ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಅದನ್ನೆಲ್ಲವೂ ಕೂಡ ಸರಿ ಮಾಡಿದ್ರೇ ನಾನೇ ಅದಕ್ಕೆ ಮಂತ್ರಿ, ನಾನೇ ಅದಕ್ಕೆ ಶಾಸಕ. ಸರ್, ನೀವು ಕೂಡ ಹೇಳಿದ್ರಿ, CM ಅವ್ರ ಹತ್ರನೂ ಹೇಳಿದ್ದೀನಿ, ಹೈಕಮಾಂಡ್ ಹತ್ರನೂ ಕೂಡ ಹೇಳಿದ್ದೀವಿ. ಆದರೆ ಈವರೆಗೂ ಕೂಡ ಮದ್ಯವನ್ನು ಪ್ರವೇಶ ಮಾಡಿದ್ರಾ ಹೈಕಮಾಂಡ್? ಇದಕ್ಕೇನಾದ್ರು ಒಂದು ತೀರ್ಮಾನವನ್ನು ಕೈಗೊಂಡ್ರ ಅಂತ ಇಲ್ವಾ ಅಂತ? ತಗೊಳ್ತಾರೆ. ಕೆಲವು ನಿರ್ಧಾರಗಳು ತಗೊಳ್ಬೇಕಾದ್ರೆ ಅವರೆಲ್ಲರೂ ಕೂಡ ಆಲೋಚನೆ ಮಾಡಿ ತಗೊಳ್ಳುವಂಥದ್ದು. ಸೂಕ್ತವಾದ ಸಮಯದಲ್ಲಿ ಅವರು ಒಳ್ಳೆಯ ನಿರ್ಧಾರ ತಗೊಳ್ತಾರೆ ಅನ್ನೋದು ಒಂದು ಮನಸ್ಪೂರ್ವಕವಾದ ಆತ್ಮವಿಶ್ವಾಸ ಅವ್ರ ಮೇಲೆ ಇದೆ. ಈಗ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.